ಸೈದ್ಧಾಂತಿಕವಾಗಿ ರಾಜಕೀಯದಲ್ಲಿ ತೊಡಗಿಕೊಂಡಿದ್ದಂಥ ಎ.ಟಿ. ರಾಮಸ್ವಾಮಿ ಅವರ ರಾಜಕೀಯ ಜೀವನದ ಕೊನೆ ಗಳಿಗೆಯಲ್ಲಿ ಬಿಜೆಪಿಯಲ್ಲಿದ್ದರು. ಇದೀಗ ಬಿಜೆಪಿಗೂ ಕೂಡ ಗುಡ್ ಬೈ ಹೇಳುವ ಮೂಲಕ ತಮ್ಮ ರಾಜಕೀಯ ಜೀವನ ಅಲ್ಲಿಗೆ ರಾಜಕೀಯ ಜೀವನದಿಂದ ಮುಕ್ತಿ ಹೊಂದಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಸಹಜವಾಗಿ ಇದು ಬಿಜೆಪಿಗೆ ಶಾಕ್. ಯಾಕಂತ ಹೇಳಿದ್ರೆ ಬಿಜೆಪಿಯಲ್ಲಿ ಸಕ್ರಿಯರಾಗಿದ್ದಂಥ ಬಿಜೆಪಿಯ ಹಿರಿಯ ನಾಯಕ ಎ.ಟಿ. ರಾಮಸ್ವಾಮಿ ರಾಜೀನಾಮೆಯನ್ನು ನೀಡಿದ್ದಾರೆ. ಪಕ್ಷಕ್ಕೆ ರಾಜಕೀಯ ಜೀವನಕ್ಕೆ ಅವರು ವಿದಾಯ ಹೇಳ್ತಾ ಇದ್ದಾರೆ, ಗುಡ್ ಬೈ ಹೇಳ್ತಾ ಇದ್ದಾರೆ. ಅರಕಲಗೂಡಿನ ಮಾಜಿ ಶಾಸಕ ಎ.ಟಿ. ರಾಮಸ್ವಾಮಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ರಾಜೀನಾಮೆ ಪತ್ರವನ್ನು ರವಾನೆ ಮಾಡಿದ್ದಾರೆ. ಇತ್ತೀಚೆಗೆ ವಿಶ್ವದಲ್ಲಿ ತಾಪಮಾನ ಏರ್ತಾ ಇದೆ, ಪರಿಸರವನ್ನು ನಾವು ಉಳಿಸಬೇಕಾದಂಥ ಸಮಯ ಇದು, ಹಾಗಾಗಿ ರಾಜಕೀಯ ತ್ವರಿತಾ ಇದ್ದೇನೆ ಅಂತ ಹೇಳಿದ್ದಾರೆ ಮಾಜಿ ಶಾಸಕ. ಹೌದು, ಕೊಂಚ ವಿಭಿನ್ನ ಅವರು. ಯಾಕಂತ ಹೇಳಿದ್ರೆ ಇತ್ತೀಚಿನ ರಾಜಕಾರಣಿಗಳ ಪೈಕಿ ತತ್ವ ಸಿದ್ಧಾಂತ, ಒಂದು ನೈತಿಕ ಮೌಲ್ಯಗಳನ್ನು ಬಹಳ ಹುಡುಕಬೇಕಾದಂಥ ಸಂದರ್ಭ ಇದು. ನೈತಿಕವಾಗಿ ಅಧಪತನಕ್ಕೆ ಸಿಲುಕಿದಂಥ ಈ ಸಂದರ್ಭ ಇದು. ಯಾವುದೋ ಡಿ ರಾಜಕಾರಣನೋ, ಹನಿ ಟ್ರ್ಯಾಪ್ ರಾಜಕಾರಣನೋ, ಯಾವುದೋ ಹುಡುಗಿಯರನ ಮೂಲಕ ಮತ್ತೊಂದು ಯಾವುದೋ ಕೆಡ್ಡಾಗಿ ಕೆಡುವಂಥ ರಾಜಕಾರಣನೋ, ಅತ್ಯಂತ ನೀಚ ಬುದ್ಧಿಯ ಕಾಲಘಟ್ಟದಲ್ಲಿ, ಅಂದರೆ ನೀಚ ಬುದ್ಧಿಯ ಪಾರುಪತ್ಯದ ಕಾಲಘಟ್ಟದಲ್ಲಿ ಎ.ಟಿ. ರಾಮಸ್ವಾಮಿ ಸಕ್ರಿಯ ರಾಜಕೀಯಕ್ಕೆ ವಿದಾಯ ಹೇಳಿದ್ದಾರೆ. ಹಾಗೆ ನೋಡಿದ್ರೆ ಎ.ಟಿ. ರಾಮಸ್ವಾಮಿಯವರು ಮೂಲತಃ ಬಿಜೆಪಿ ಪಕ್ಷದವರು ಅಂತ ಹೇಳಲಿಕ್ಕೆ ಮನಸ್ಸು ಒಪ್ಪೋದಿಲ್ಲ. ಯಾಕೆಂತ ಹೇಳಿದರೆ ಅವರು ಜನತಾ ಪರಿವಾರದಿಂದ ರಾಜಕೀಯ ಜೀವನವನ್ನು ಆರಂಭ ಮಾಡಿದಂಥವರು, ದೇವೇಗೌಡರ ಗರಡಿಯಲ್ಲಿ ಪಳಗಿದಂಥವರು, ಅರಕಲಗೂಡಿನ ಶಾಸಕರಾಗಿ ಅನೇಕ ಬಾರಿ ಕೆಲಸ ಮಾಡಿದಂಥವರು, ಜೊತೆಗೆ ಸಾಹಿತ್ಯಿಕವಾಗಿಯೂ ಕೂಡ ಮೌಲ್ಯಯುತವಾಗಿಯೂ ಕೂಡ ಸಾಕಷ್ಟು ಒಲವನ್ನು ಹೊಂದಿದ್ದರು. ಅದರ ಜೊತೆಗೆ ಭಾಳ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಬೆಂಗಳೂರಿನ ರಾಜಕಾಲುವೆಯ ಒತ್ತುವರಿ ತೆರವು ಕಾರ್ಯಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಒಂದು ದೊಡ್ಡ ವರದಿಯನ್ನು, ಸರ್ಕಾರಿ ಆಸ್ತಿಗಳನ್ನು ಉಳಿಸಲಿಕ್ಕೆ ಎ.ಟಿ. ರಾಮಸ್ವಾಮಿ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಇಡೀ ಬೆಂಗಳೂರಿನ ಚಿತ್ರಣ, ಇಡೀ ಬೆಂಗಳೂರಿನಲ್ಲಿ ಸರ್ಕಾರಿ ಭೂಮಿ ಎಷ್ಟು ಒತ್ತುವರಿಯಾಗಿದೆ, ರಾಜಕಾಲುವೆಗಳೆಷ್ಟು ಒತ್ತುವರಿಯಾಗಿದೆ, ಕೆರೆಗಳೆಷ್ಟು ಒತ್ತುವರಿಯಾಗಿದೆ, ಪಾರ್ಕ್ಗಳೆಷ್ಟು ಒತ್ತುವರಿಯಾಗಿದ್ದಾವೆ, ಇಡೀ ಒಂದು ಎನ್ಸೈಕ್ಲೋಪೀಡಿಯಾ ಅನ್ನುವ ಮಟ್ಟಕ್ಕೆ ಎ.ಟಿ. ರಾಮಸ್ವಾಮಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದರು. ಅಧ್ಯಯನ ಮಾಡಿ ಸಲ್ಲಿಸಿದಂಥ ವರದಿ ಮೂಲೆಗುಂಪಾಯಿತು. ಆದರೆ ಅವರ ಇಡೀ ರಾಜಕೀಯ ಜೀವನದ ಮೇಲ್ನೋಟವನ್ನು ನೋಡಬೇಕಾದ್ರೆ ಇವೆಲ್ಲವೂ ಕೂಡ ಅತ್ಯಂತ ಪ್ರಮುಖ ಅಂಶಗಳಾಗಿ ಕಾಣಸಿಗುತ್ತೆ. ಇವತ್ತಿನ ರಾಜಕಾರಣಕ್ಕೂ ಎ.ಟಿ. ರಾಮಸ್ವಾಮಿ ಮಾಡಿಕೊಂಡು ಬಂದಿರುವಂಥ ರಾಜಕಾರಣಕ್ಕೂ ಹೋಲಿಕೆ ಖಂಡಿತ ಸಾಧ್ಯವಿಲ್ಲ. ಅದೊಂದು ರೀತಿ ಪೂರ್ವ ಪಶ್ಚಿಮದ ರೀತಿಯಲ್ಲೇ ಕಾಣಿಸುತ್ತೆ, ವಿರೋಧಾಭಾಸಗಳು ಅಥವಾ ವಿರುದ್ಧ ದಿಕ್ಕಿನಲ್ಲಿಯೇ ಕಾಣಿಸುತ್ತೆ. ಈಗ ಅವರು ಕೆಲವಷ್ಟು ಸಂಘಟನೆಗಳ ಮಾಡಿಕೊಂಡಿದ್ದಾರೆ ಅಂತ ಕೂಡ ನಮಗೂ ಮಾಹಿತಿ ಬಂತು. ಪರಿಸರ ಜಾಗೃತಿಗಾಗಿ, ಪರಿಸರ ಉಳಿವಿಗಾಗಿ ಕೆಲವಷ್ಟು ಸಂಘಟನೆಯ ಮೂಲಕ ಸಕ್ರಿಯರಾಗಲಿಕ್ಕೆ ಎ.ಟಿ. ರಾಮಸ್ವಾಮಿ ಮುಂದಾಗ್ತಾ ಇದ್ದಾರೆ. ಬಿಜೆಪಿಗೆ ಬಿಗ್ ಶಾಕ್ ಅಂತ ಹೇಳೋಕ್ಕಾಗೋದಿಲ್ಲ. ರಾಜ್ಯ ರಾಜಕಾರಣದಲ್ಲಿ ಕೆಲವು ವ್ಯಕ್ತಿಗಳಿದ್ದಾರೆ ಎ.ಟಿ. ರಾಮಸ್ವಾಮಿ ಅಂಥವರ ಪೈಕಿ. ಆ ನೈತಿಕ ಮೌಲ್ಯವನ್ನು ಹೊಂದಿದ್ದಂಥ, ಆ ಪ್ರೌಢಿಮೆ ಮತ್ತು ಪ್ರಬುದ್ಧತೆಯನ್ನು ಹೊಂದಿದಂಥ ರಾಜಕಾರಣಿಗಳ ಪೈಕಿ ಎ.ಟಿ. ರಾಮಸ್ವಾಮಿ ಅವರನ್ನು ಇಡೀ ರಾಜಕೀಯ ಮಿಸ್ ಮಾಡಿಕೊಳ್ಳುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ.